ಆಕ್ಚುಲಿ ಆ ಪಾಸಿಟಿವ್ ಆಟಿಟ್ಯೂಡ್ ಹಂಗೆ ಇಟ್ಕೊಳ್ಳಿ ಮಂಜು. ಹೌದು, ಅದು ಕೊಬ್ಬಲ್ಲ, ಅದು ಪಾಸಿಟಿವ್ ಆಟಿಟ್ಯೂಡ್. ಆ ಪಾಸಿಟಿವ್ ಆಟಿಟ್ಯೂಡ್ ಇರೋದಕ್ಕೆ ನಿಮ್ಮಲ್ಲಿರೋ ದರ್ಶನ್ ಪ್ರೀತಿ ಅವರು ನಿಜವಾಗ್ಲೂ ಇಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ದರ್ಶನ್, ಅನದರ್ ದರ್ಶನ್, 4 ಜನನೂ ಇಡೀ ಸಾಂಗ್ಲಿ ಜುಗಲ್ಬಂದಿ ಥರ ಆಯ್ತು. ಇಬ್ರು ಕಾಂಪಿಟೇಷನ್ ಥರ ಮಾಡಿದ್ರು ಇಬ್ರು. ಅವ್ರು ಮಾಡಿದ್ರೆ ನಾನು ಅವ್ರಿಗೆ ಚೆನ್ನಾಗಿ ಮಾಡ್ತೀನಿ ಅಂತ, ಅವ್ರ ಸೀನಿಯರ್ ಇವ್ರ ಜೂನಿಯರ್ ಅಂತ ತೋರ್ಸಕ್ ಹೋಗ್ಲಿಲ್ಲ. ಇಲ್ಲಿ ಡ್ಯಾನ್ಸ್ ನಿಜವಾಗ್ಲೂ ಗೆಲ್ತು. ಹೌದು, ಡ್ಯಾನ್ಸ್ 1 year. And Manju, keep it up. All 4 of you, super. Hats off. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ದರ್ಶನ್, ದಕ್ಷಿತಾ ಹೆಂಗಿದ್ದೀರೋ? ಸೂಪರ್ ಅಕ್ಕ. ದರ್ಶನ್, ನೀನ್ ಇಷ್ಟು ಸೈಲೆಂಟ್ ಇಲ್ವಲ್ಲ ಮಗ? ಇಲ್ಲ ಅಕ್ಕ, ನಾನು ಸರಿ. ಕರೆಕ್ಟ್ ಕಣ. ಹೊಸದಾಗಿ ಏನ್ ನಡೀತಿದೆ ಲೈಫಲ್ಲಿ? DKD ಮುಗಿಸ್ಕೊಂಡು ಆಚೆ ಹೋದ್ಮೇಲೆ ತುಂಬಾ ಚಾನ್ಸಸ್ಗಳು ಕೊಡ್ತಾ ಇದ್ರು ಅಕ್ಕ. ಇವಾಗ ಮೇನ್ ಏನಂದ್ರೆ ಪ್ರಾಬ್ಲಮ್ಸ್ ಅಮೌಂಟ್ ಇದೆ. ಎಲ್ಲೋದ್ರು ನಮ್ಗೆ ಅಮೌಂಟ್ ಬರೋ ಥರ ಎಲ್ಲರೂ ಕೆಲಸ ಕೊಡ್ತಾ ಇದ್ದಾರೆ. ನಮ್ ರಾಹುಲ್ ಮಾಸ್ಟರ್ ಕೂಡ ಈಗ ನನಗೆ DKD ಮುಗಿದ ತಕ್ಷಣ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಮೂವಿಗೆ ಕರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಮಾಸ್ಟರ್. ಇಲ್ಲಿ ಬಂದಿದ್ದ ಕಾರಣ ನನಗೆ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡೋಕೆ ಕಾರಣ ಬಿಕಾಸ್ ಆಫ್ DKD. ಸೂಪರ್ ಸೂಪರ್. ದಕ್ಷಿತಾ, ನೀವೇನ್ ಮಾಡ್ತಿದ್ದೀರಾ? ನಾನು ಇವಾಗ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಹಾಗೆ ಸೇಮ್ ನಾನು ದರ್ಶನ್ ಥರ ಭೂಷಣ್ ಮಾಸ್ಟರ್ಗೆ ಅಸಿಸ್ಟೆಂಟ್ ಆಗಿ ಮಾಡ್ತೀನಿ. ಸಿನಿಮಾ ಹಾಡುಗಳಿಗೆ ಅವ್ರು ಅಸಿಸ್ಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಸಾಂಗ್ ಕೂಡ ನೀವು ಅಸಿಸ್ಟ್ ಮಾಡಿದ್ರಿ ಅಲ್ವಾ? ಇಟ್ಸ್ ವೆರಿ ಹಿಟ್ ಸಾಂಗ್ ಅನ್ಸುತ್ತೆ. 1 year ಆಯ್ತು ಅವ್ರ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ವಾಟ್ ಇಸ್ ದಟ್ ಸಾಂಗ್? ಅದು ಮೆಲ್ಲು ಸಿರೆ ಸವಿಗಾನ. ಮೆಲ್ಲು ಸಿರೆ ಸವಿಗಾನ. ಎಸ್, ಇಟ್ಸ್ ಅ ವೆರಿ ವೈರಲ್ ಸಾಂಗ್. ಅದನ್ನ ಅಸಿಸ್ಟ್ ಮಾಡಿದ್ದಾರೆ. ಹೌದು, ನಿಮ್ಮಮ್ಮ ಹೆಂಗಿದ್ದಾರೆ ಈಗ ರೀಲ್ಸ್ ಅಲ್ಲಿ? ನಿನ್ಗಿಂತ ಜಾಸ್ತಿ ಅವರೇ ಮಿಂಚ್ತಾ ಇದಾರಲ್ಲ. ಹಾಗೆ ನಾನು ಇನ್ನೊಂದು ಹೇಳ್ಬೇಕಕ್ಕ, DKD ಮಾಡೋ ಟೈಮಲ್ಲಿ ಅವ್ರು ತುಂಬ ಕಷ್ಟಪಟ್ಟರು. ಯಾಕಂದರೆ ಕೆಲ್ಸಕ್ಕೂ ಹೋಗ್ದೇನೆ ಬಿಟ್ಟು ಬಂದು ನನ್ನ ಜೊತೆ ಇದ್ದರು. ಸೊ ಈಗಲೂ ಅಷ್ಟೇ ನನ್ಗೆ ಹೇಳಕ್ಕೆ ಇಲ್ಲ ಅಕ್ಕ, ತುಂಬ ಅಮೌಂಟ್ ಪ್ರಾಬ್ಲಮ್ ಇದೆ ಮನೇಲಿ. ಅವರು ನನ್ನ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ. ನಾನು ಸಾಂಗ್ ಶೂಟ್ ಮಾಡಿದ್ರಲ್ಲಿ ನನ್ನ ಕಾಲೇಜ್ ಫೀಸ್ ಆಗಿರ್ಬೋದು, ನಾನಿವಾಗ ಶೂಟ್ಗೆ ಅಲ್ಲಿಗೆ ಹೀಗೆ ಹೋದರೆ ಇವಾಗ ಅವ್ರಿಗೆ ಕೇಳೋಕ್ಕಾಗಲ್ಲ. ನಾನು ಊಟ ತಿಂಡಿಗಾಗಿರ್ಬೋದು ಎಲ್ಲದಕ್ಕೂ ನಾನೇ ನೋಡ್ಕೊತಾ ಇದ್ದೀನಿ. ಇವಾಗ ನಾನೆಲ್ಲ ಆಚೆ ಬಂದರು ನನಗಾದಷ್ಟು ಅವ್ರಿಗೆ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಮೌಂಟು. ಬಟ್ ಆದರೂ ನನಗೆ ಬೇಜಾರಾಗ್ತಾಯಿದೆ. ನಮ್ಮ ಅಪ್ಪ ಅಮ್ಮ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರಲ್ಲ. You should be so proud of yourself, ಅಮ್ಮ. ನೀನ್ ಯಾವಾಗ್ಲೂ ನಾನು ಕೂತ್ಕೊಂಡಿರೋದು ನೋಡೇ ಇಲ್ಲ. ಯು ಹವ್ ಆಲ್ವೇಸ್ ಡನ್ ಅದರ್ ಕಾಂಪಿಟೇಷನ್ಸ್. ಯಾರಿಗಾದ್ರೂ ಅಸಿಸ್ಟ್ ಮಾಡ್ತಿರ್ತೀಯ. ಮಂಜು ಹತ್ರ ಐ ಆಮ್ ವೆರಿ ಪ್ರೌಡ್ ಆಫ್ ಯು ದಕ್ಷಿತಾ. ಯುರ್ ಅ ವೆರಿ ಸ್ಟ್ರಾಂಗ್ ಗರ್ಲ್. ನೀನ್ ಮುಂದೆ ತುಂಬಾ ಹೆಸರು ಮಾಡ್ತೀಯ. ಇಟ್ಸ್ ಅ ಲಾಂಗ್ ವೇ ಟು ಗೋ. ದಕ್ಷಿತಾ, ನೀನು ನಿಮ್ಮ ಅಮ್ಮನ ತರ ಇರಬೇಕು. ಯಾಕಂದ್ರೆ ಅವರ ಅಮ್ಮನ ನಾವ್ ಇವಾಗ ನೋಡ್ತಿಲ್ಲ, ಸೀಸನ್ 5 ಇಂದ ನೋಡ್ತಾ ಇದೀವಿ. ಒಂದು ಸಲಿನು ನಾನ್ ಕಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿ ವೇದಿಕೆಯಲ್ಲಿ ಅವ್ರ ಕಣ್ಣೀರ್ ಹಾಕಿದ್ದೇ ನಾವು ನೋಡಿಲ್ಲ. ಹೌದು, ನಾನು ಕಷ್ಟ ಪಡ್ತಾ ಇದ್ದೀನಿ, ನನ್ನ ಮಗಳಿಗೋಸ್ಕರ ಪಡ್ತಾ ಇದ್ದೀನಿ, ಅವಳು ಚೆನ್ನಾಗಿರ್ಬೇಕು, ಅವಳ ಕನ್ಸ್ ನನ್ಸಾಗ್ಬೇಕು ಅಂತ ಬಹಳ ಹೆಮ್ಮೆಯಿಂದ ಕೆಲಸ ಪಡ್ತಾ ಇರೋಂಥ ವೆರಿ ವೆರಿ ಪ್ರೌಡ್ ಮದರ್ ಅವರು. ಅವರು ಬಹಳ ಕಷ್ಟದ ಕೆಲಸಗಳನ್ನು ಮಾಡಿದ್ದಾರೆ. ಮದುವೆ ಹಾಲ್ಗಳಲ್ಲಿ, ಮದುವೆ ಸಂಭ್ರಮಗಳಲ್ಲಿ ಊಟ ಮಾಡಿದ ನಂತರ ಎಲೆಯನ್ನು ಎತ್ತಿದ್ದಾರೆ. ಅದು ಆಕೆ ಕನಸನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಮಾಡಿದಂಥ ಕೆಲಸ. ದಕ್ಷಿತಾ, ನೀನು ಹಾಕೋಂಥ ಪ್ರತಿಯೊಂದು ಕಣ್ಣೀರು ಅವ್ರು ಮಾಡಿರೋ ಕಷ್ಟ, ಪಟ್ಟಿರೋ ಕಷ್ಟಕ್ಕೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಓಕೆನಾ? ಹ್ಯಾಪಿ ಆಗಿರ್ಬೇಕು. ಓಕೆನಾ? ಅಮ್ಮ ನೀವು ನೋಡಿ ನೆಮ್ತರ ಇರ್ಬೇಕು, ನಗ್ನಾಗ್ತಾ ಇರ್ಬೇಕು, ಯಾವಾಗಲೂ ರಾಕಿಂಗ್ ಇರಬೇಕು. ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗುತ್ತೆ. ಏನೇ ಇವತ್ತು ಅವಳು ಏನೇ ಮಾಡಿದ್ರು ಜೀ ಕನ್ನಡ ಇಂದ ನಾವು ಶ್ರಮ ಪಡೋದು ಮಕ್ಕಳಿಂದ ನಮಗ್ ಬೆಲೆ ಸಿಗುತ್ತೆ. ನಂಗೆ ಇವಳು ಕೊಡೋ ಸಂತೋಷನೇ ನಂಗೆ ಸಾಕು. ನನ್ಗೋಸ್ಕರ ಪಾಪ ಅವಳು ಇವಾಗ ಓದ್ತಾಳೆ, ಅಸಿಸ್ಟೆಂಟ್ ಮಾಡ್ತಾಳೆ, ಹಗ್ಲು ರಾತ್ರಿ ದುಡಿತಾಳೆ. ಬೇಡಮ್ಮ ಸಾಕು, ನೀನ್ ಕೆಲಸ ಮಾಡಿದವ್ರು ಪರವಾಗಿಲ್ಲ, ನಾನು ನೋಡ್ಕೋತೀನಿ, ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ನಂಗೆ ಅಷ್ಟು ಸಾಕು ಮೇಡಮ್. ಆ ಒಂದು ಮಾತು ಸಾಕು ತಾಯಿ ಖುಷಿ ಪಡೋದಕ್ಕೆ. ಆ್ಯಂಡ್ ನಿಮ್ಮ ಕಷ್ಟ ಎಲ್ಲ ಬೇಗ ಸರಿ ಹೋಗುತ್ತೆ. ಚಿನ್ನದಂತ ಬದುಕನ್ನ ನೀವು ಬದುಕ್ತೀರಾ ಅಂತ ನಮ್ಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಆಲ್ ದ ವೆರಿ ಬೆಸ್ಟ್ ದಕ್ಷಿತಾ. ವಿ ಲವ್ ಯು. ಮಿಥುನ್ ಮುದ್ದಯ್ಯ. ಹಬ್ಬ ಅನ್ವಿಕಾ. ಅಕ್ಕ, ನಾನೇನೋ ಮಾಡೋದ್ ಮರ್ತೋಗ್ಬಿಟ್ಟೆ. ಏನ್ ಬೇಬಿ?
ಲೇ 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 ಆ, ಒಂದು ಚೂರು ಚೇಂಜ್ ಆಗಿಲ್ಲಮ್ಮ ನೀನು. ಅಲ್ಲಿ ಮಾತ್ರ ಒಂದು ಅರ್ಧ ಆಗಿದೆ. ಹೀರೋಯಿನ್ ಕಣೆಮ್ಮ ನೀನು. ಥ್ಯಾಂಕ್ ಯು ಅಕ್ಕ. ಏನ್ ಎಕ್ಸ್ಪ್ರೆಷನ್ಸು, ಏನ್ ಮೂಮೆಂಟ್ಸು. ಆಮೇಲೆ ಮಿಥುನ್ ಮುದ್ದಯ್ಯ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ದೊಡ್ಡವನಾಗ್ಬಿಟ್ಟಿದ್ದಾನೆ ಮೇಡಮ್ ಈಗ ಅವನು. ಓ, ಲ್ಯಾಗ್ ಸ್ಟಾರ್ ಮಿಥುನ್ ಮುದ್ದಯ್ಯ. ಲ್ಯಾಗ್ ಇಲ್ಲೇ ಇವತ್ತು ಫಸ್ಟ್ ಟೈಮ್ ಮಾತಾಡಿದಾನೆ ಅವನು. ಸೂಪರ್ ಸೂಪರ್. ಥ್ಯಾಂಕ್ ಯು ಅಕ್ಕ. ಹೌದು, ನಿನ್ಗೆ ಇವರಿಬ್ರ ಜೊತೆ ಡ್ಯಾನ್ಸ್ ಮಾಡಿ ಹೆಂಗ ಅನ್ಸ್ತು? ಚೆನ್ನಾಗಿತ್ತು. ಕರೆಕ್ಟ್ ಅಷ್ಟೇ. ಈಗ ನನಗೆ ಹೇಳು, ನಿನ್ಗೆ ಲೇಖನ ಜೊತೆ ಡ್ಯಾನ್ಸ್ ಮಾಡೋದು ಇಷ್ಟನಾ, ಹನ್ವಿಕಾ ಜೊತೆ ಡ್ಯಾನ್ಸ್ ಮಾಡೋದು ಇಷ್ಟನಾ? ಮಾಸ್ಟರ್ ಯಾರ ಜೊತೆ ಕೊಡ್ತಾರೋ ಅವ್ರ ಜೊತೆ. ಮಾಸ್ಟರ್ ನಿಜ ಹೇಳಿ, ಇದ್ ನೀವೇ ಹೇಳ್ಕೊಟ್ಟಿದ್ದ? ಓಕೆ ನಾ ಬಾಯ್ ಸೇ ದಟ್. ಅವ್ನು ತುಂಬಾ ಕ್ಲಿಯರ್ ಆಗಿದ್ದಾನೆ ಮೊದಲೇ. ವೆರಿ ವೆರಿ ಕ್ಲಿಯರ್. ಲೇಖನ ನೀನ್ ಹೇಳಿಮ್ಮ, ನಿಂಗೆ ಮಿಥುನ್ ಜೊತೆ ಡ್ಯಾನ್ಸ್ ಮಾಡೋದು ಇಷ್ಟನಾ, ಯುವನ್ ಜೊತೆ ಡ್ಯಾನ್ಸ್ ಮಾಡೋದು ಇಷ್ಟನಾ? ಯುವಾನು. ಅದು ಅಮ್ಮ ಅದು. ಆದ್ರೂ ಈ ಸಾಂಗ್ ಮಧ್ಯದಲ್ಲಿ ಜಡ್ಜಸ್ ಕೇಳಿದ್ರೆ, ಹೇಯ್ ವಾವ್ ಮೂಮೆಂಟ್ ಬೇಕು ಕಣೋ ಜಡ್ಜಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ವಾವ್ ಮೂಮೆಂಟ್ ಮಾಡಿದ್ರಲ್ಲ, ವಾಳ ವಾವ್ ಮೂಮೆಂಟ್. ಈಗ ಈ ನಿಮ್ಮ ವಾವ್ ಪರ್ಫಾರ್ಮೆನ್ಸ್ ಬಗ್ಗೆ ರಕ್ಷಿತಾ ಮೇಡಮ್ ಎಷ್ಟು ವಾವ್ ಆಗಿ ಮಾತಾಡ್ತಾರೆ ನೋಡೋಣ. ಅನ್ವಿಕಾ has become such a big girl. ಎಷ್ಟು ದೊಡ್ಡೋಳಾಗಿದ್ದಾಳೆ ಅವಳು. ಅನ್ವಿಕಾ has become a better dancer. ನನಗೆ ನೀನು ಕೇಳೋದಾದ್ರೆ ಹೌದು, ಅವಳ ನಿಜ. ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅವಳು ಮುದ್ದು ಇರ್ಬೋದು, ಅಂಡ್ ಯುನೋ ಅವಳಿಗೊಂದು ವಯಾರತನ ಇದೆ ಅದಿರ್ಬೋದು. ವೆರಿ ಕ್ಯೂಟ್. ಅಂಡ್ ಮಿಥುನ್ ಇಸ್ ಆಲ್ವೇಸ್ ಅ ಸ್ಟಾರ್. ಅವ್ನು ಯಾವಾಗ್ಲೂ ಒಂದು ಸ್ಟಾರ್ ಇಬ್ರು. ಸೊ ಬೋತ್ ಆಫ್ ದೆಮ್ ಡಾನ್ಸ್ ರಿಯಲಿ ವೆಲ್. ಲೇಖನ ಇವತ್ತು ನೀನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಯುವನು ತುಂಬಾ ಕ್ಯೂಟ್ ಆಗಿ ಮಾಡ್ದ. ರಿಯಲಿ ಕಾಂಪ್ಲಿಮೆಂಟೆಡ್ ಈಚ್ ಅದರ್. 4 ಜನ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಹುಡುಗರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಇಟ್ ವಾಸ್ ವೆರಿ ನೈಸ್. ಎವ್ರಿಬಡಿ ಡಿಡ್ ಅ ಗುಡ್ ಜಾಬ್ ಆನ್ ಸ್ಟೇಜ್. ಈಗ ಮಕ್ಕಳ ಬಗ್ಗೆ ಒಂದು ಮಗು ಮಾತಾಡುತ್ತೆ ನೋಡಿ ಮೇಡಮ್. ಮುತ್ತ 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 ಚಿನ್ನಾರಿ ಮುತ್ತ. ಮಿಥುನ್, ಅನ್ವಿಕಾ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಈ 2 ವರ್ಷದಲ್ಲಿ ಎಷ್ಟು ಬೆಳೆದ್ಬಿಟ್ಟಿದ್ದೀರಾ. ಆದ್ರೆ ಮಿಥುನ್, ನಿನ್ನ ಎಕ್ಸ್ಪ್ರೆಷನ್ ಮಾತ್ರ ಚೇಂಜ್ ಆಗಿಲ್ಲ ಮರ. ಆ BGM ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾರೆ ಇವ್ನು ಯಾವಾಗಲೂ ಅದೊಂದು ಸ್ಟೈಲ್ ಇರ್ತಾ ಇತ್ತು. ತಲೆ ಕೂದಲು ಒಂದ್ಸಲ ಹಿಂಗೆ ಅಂದ್ಬಿಟ್ಟು ಕಣ್ಗ ಹಿಂಗೆ ಅನ್ನೋನು. ಈಗಲೂ ಅದೇ ಎಕ್ಸ್ಪ್ರೆಷನ್, ಅದೇ ಜೋಶು. ಆಮೇಲೆ ಅನ್ವಿಕಾ, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀಯ ಮಗು ನೀನು. ಅಯ್ಯೋ ಸೋ ಕ್ಯೂಟ್. ಆಮೇಲೆ ಮಾಸ್ಟರ್ ಕೊರಿಯೋಗ್ರಫಿ ಮಾತ್ರ ಫ್ಯಾಂಟಾಸ್ಟಿಕ್ ಮಾಸ್ಟರ್, ಬ್ಯೂಟಿಫುಲ್. ಆಮೇಲೆ ಪ್ರತಿ ಸಲ ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಾದ್ರೆ ನನ್ನ ಫಸ್ಟ್ ಕಾಂಪ್ಲಿಮೆಂಟ್ ಹೋಗ್ಬೇಕಾಗಿರೋದು ನಮ್ಮ ಡಾನ್ಸರ್ಸ್ಗೆ, ಬಾಯ್ಸ್ಗೆ. 4 ಜನ ಮಕ್ಕಳು, ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಿನ್ನಾರಿ ಮುತ್ತ, ಥ್ಯಾಂಕ್ ಯು. ಶಿವಣ್ಣ, ರಾಹುಲ್ ಮಾಸ್ಟರ್ದು ಆ ಕಂಪೋಸಿಷನ್ ಹೆಂಗಿತ್ತು ಅಂದ್ರೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ. ಅದು ಬಹಳ ಅಪರೂಪ. ಅದು ಅಷ್ಟು ಜೋಪಾನವಾಗಿ ಎಷ್ಟು ಬ್ಯೂಟಿಫುಲ್ ಆಯ್ತು ಅಂದ್ರೆ ಕ್ಯೂಟ್ನೆಸ್ ಇತ್ತು. ಇವನ್ ಲೇಖನ, ಲವ್ ಯು, ಲವ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆಮೇಲೆ ಮಕ್ಳು ಬಂದಾಗ ರಾಘು ನಿಮ್ಗಾಗಿ ಏನೋ ಕಾದಿರುತ್ತೆ. ಸೂಪರ್ ಅಣ್ಣ, ಕೇಳ್ರ.